ಇನ್ನೂ ರೆಡಿ ಆಗಿ ಇನ್ನೇನು ರೆಡಿ ಆಗ್ತು. ಆಫ್ ಆಗೋಯ್ತು ಮಾವಯ್ಯ ಅದು. ಹೋಗ್ತಾ ಇದೀವಿ. ಹಾಂ ನಡೆಯಕ್ಕೆ ಆಗ್ದಲೇ ಬಿಸಿಲು ಕಾಲು ಸುಟ್ಟೈತೆ ಇವರೆಲ್ಲ ಅಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಒಂದು ಬ್ಲಾಗ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ನಾವು ಮಂಗಳೂರು ಹೊರಟಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ಬೇಕು. ಎಲ್ಲರೂ ಹೊರಟಿದ್ದೀವಿ. ನಾನು ಬರೀ ಹಿಂಗೆ ಇಷ್ಟೇ, ಅಲ್ಲಿ ಶೆಕೆ ತಡೆಯೋಕ್ಕಾಗಲ್ಲ. ಸೊ ಫ್ಯಾಮಿಲಿ ಫುಲ್ ರೆಡಿ ಆಗ್ತಾ ಇದ್ದಾರೆ. ಸೊ ಫುಲ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಅಕ್ಕನೂ ಈಚೆ ಕಡೆ ಅವರು ರೆಡಿ ಆಗ್ತಾವ್ರೆ. ನಿಲ್ಲಿಸ್ತೀನಿ ಗಾಡಿ ಎಲ್ಲ ಒಳಗಡೆ ಹಾಕ್ಬಿಟ್ಟು ಹೋಗಬೇಕು. ಇವರೆಲ್ಲ ರೆಡಿ ಆಗ್ತಾ ಇರೋದ್ರಿಂದ ಸ್ವಲ್ಪ ವೆಯ್ಟಿಂಗ್ ಅಷ್ಟೇ. ಇನ್ನೂ ಬೆಳಗ್ಗೆ ಆಗಿಲ್ಲ, ಈಗಲೇ ಹೊರಟಿದ್ದೀವಿ ನಾವು ಎಲ್ಲರೂ. ಎಲ್ಲ ಹೊರಟು ರೆಡಿ ಆಗಿದ್ದೀವಿ. ಇವಾಗ ಗಾಡಿ ಇಷ್ಟನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ಹೋಗ್ಬೇಕು. ಇದು ಇಲ್ಲಿಗೆ ಬಂದುಬಿಟ್ಟಿದೆ, ಈಚೆಗೆ ಹಾಕ್ಬಿಟ್ಟು ಹೊರಡ್ತೀವಿ. ಡೋರ್ ಲಾಕ್ ಎಲ್ಲ ಎತ್ಕೊಂಬಿಟ್ಟು ಹೊರಡ್ಬೇಕು. ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಅವರೇ ಇವಾಗ ಹೊರಡೋದಷ್ಟೇ ನೆಪ ಹಾಕಿ. ಜಸ್ಟ್ ಇವಾಗ ಹೊರಟಿದ್ದೀವಿ. ರೈಟ್ ಸ್ಟಾರ್ಟ್ ಆಗುತ್ತೆ. ಟೆಂಪಲ್ ಹತ್ರ ಟೆಂಪಲ್ ಮುಗಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನಮ್ಮ ಮಾಮ ತುಂಬ ಇವರು ಬೆಂಗಳೂರಿಂದ ಫುಲ್ ಎಲ್ಲ ಬೆಂಗಳೂರಿಂದ ಇವರು ಮೊನ್ನೆ ಹೋಗಿದ್ದವ್ರು ರಿಟರ್ನ್ ಆಗೋರೆ. ನಮ್ಮ ಅತ್ತೆ ಅನ್ಕೊತಾರೆ ಮಮ್ಮಿ ಇಲ್ಲಿ, ನಮ್ಮ ಮಾಮ ಅಪ್ಪ ಅಕ್ಕಂದಿರಿಬ್ರು ಫ್ರೆಂಟು, ನಮ್ಮ ಬಾವ ಫ್ರೆಂಟಲ್ಲಿ ಲೀಡ್ ಮಾಡಿಸ್ತವ್ರೆ. ನಮ್ಮ ಮಾವ ಏನು ಮಾತಾಡ್ತಾ ಇಲ್ಲ, ಬರೀ ಕೈ ಅತ್ತೆನೇನು ತೋರ್ಸಕ್ಕೆ. ಅತ್ತೆ ಏನಿಲ್ಲ, ಅತ್ತೆ ಫುಲ್ ಆಲ್ರೆಡಿ ಚಾನಲಲ್ಲಿ ಇಟ್ಟು, ಮಮ್ಮಿ ಫುಲ್ ಇಟ್ಟು. ಹೋಗೋಕ್ಕೂ ಮುಂಚೆ ನಾವು ಫಸ್ಟು ಟೆಂಪಲ್ಗೆ ಬಂದಿದ್ದೀನಿ. ನಮ್ಮೂರು ವಿಲೇಜ್ ಟೆಂಪಲ್ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಅವ್ರು ಪೂಜೆ ಮಾಡ್ತಾವ್ರೆ, ಹೊರಡ್ಬೇಕಷ್ಟೇ ಇಲ್ಲಿಂದ ಪೂಜೆ ಮಾಡ್ಕೊಂಡು. ನೋಡಿ, ನಾನು ನಮ್ಮ ಮಾವ ಹೋಗ್ತಾ ಇದ್ದೀವಿ. ಗಾಡಿ ಸ್ಪ್ಯಾನರ್ ಬೇಕೀಗ, ಎಮರ್ಜೆನ್ಸಿ 13-14 ಸ್ಪ್ಯಾನರ್ ಬೇಕಿದೆ. ಇಲ್ಲೇ ಕ್ಲೋಸ್ ಆಗಿ ಗಾಡಿ ಇಲ್ಲೇ ಆಫ್ ಆಗಿತ್ಕೊಳ್ಳೋದಾಯ್ತು. ಬ್ಯಾಟ್ರಿ ಸ್ವಲ್ಪ ಟೈಟ್ ಮಾಡಬೇಕು. ಅಲ್ಲೆಲ್ಲಾರು ಹೋಗಿದ್ರೆ ಅಲ್ಲಿಂದ ರನ್ನಿಂಗಿಂದ ಮೋಟರ್ ಮಾಡಬೇಕಿತ್ತು. ಇವಾಗ ಸ್ವಲ್ಪ ದೂರ ಇಲ್ಲೇ ಮೊನ್ನೆ ದೇವಸ್ಥಾನ ಹತ್ರ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರು, ಅಷ್ಟಲ್ಲಾಗಲಿಲ್ಲ. ಈಗ ತೊಗೊಂಬಿಟ್ಟು ಬರ್ತೀವಿ. ತೊಗೊಂಡೋಗ್ಬಿಟ್ಟು ಹಂಗೆ ತೊಗೊಂಡೈತೀವಿ. ರಿಟರ್ನ್ ಬರ್ಬೇಕಾದ್ರೆ ನೋಡೋಣ ಸ್ಪ್ಯಾನರ್ ಕತೆ. ಗೈಸ್ ನೋಡಿ, ಬೀಗ ಹಾಕಿದ್ದೀವಿ. ಡೋರ್ ಲಾಕೆ ಮರ್ತ್ಬಿಟ್ಟು ಬಂದಿದ್ವಿ. ನಮ್ಮ ಮಾಮಂಗೆ ಹೇಳ್ದೆ ಡೋರ್ ಲಾಕ್ ಎತ್ಕೊ ಅಂತ. ಡೋರ್ ಲಾಕ್ ಎತ್ಕೊಂಡ್ರೆ ಡೋರ್ ಲಾಕ್ ಎತ್ಕೊಳ್ಳೇ ಬಂದ್ಬಿಟ್ಟು ಅವ್ರು ಹೆಂಗ್ ಹೋಗೋಣ. ಈಗ ನೀನ್ ತಪ್ಪು ಮಾಡ್ಬಿಟ್ಟು ನನ್ನ ಮೇಲೆ ಹೇಳ್ಬೇಡ ನೀನು. ಡೋರ್ ಲಾಕ್ ತಗೊಂಬರೋರ್ಗು ಇಲ್ಲಿ ವೆಯ್ಟಿಂಗು. ನೋಡಿ ಗಾಯ್ಸ್, ಇವಾಗಲೇ ಸ್ಪ್ಯಾನರ್ಗಳು ಸಿಕ್ಕಿದೆ. ಇವಾಗ ಹೋಗ್ತಾ ಇದ್ದೀವಿ. ನಾವು ಹೊರಟ್ವಿ, ಇನ್ನೇನಿಲ್ಲ. ಡೋರ್ ಲಾಕ್ ಮಾಡ್ಕೊಂಡು ನೋಡೋದಷ್ಟೇ. ಇನ್ನೂ ಇನ್ನೇನು ರೆಡಿ ಆಗ್ತು. ಇನ್ನೇನು ಆಯ್ತು. ಎಲ್ಲ ಫುಲ್ ಓಪನ್ ಮಾಡಿ, ಎಲ್ಲ ಫುಲ್ ಬ್ಯಾಟ್ರಿ ಎಲ್ಲ ಓಪನ್ ಆಗಿದೆ. ಈಗ ರೆಡಿ ಮಾಡೋದಷ್ಟೇ, ಬ್ಯಾಲೆನ್ಸ್. ಸರಿ ನೋಡಿ, ನಮ್ಮ ಹುಡುಗ ಡ್ರಾಯಿಂಗ್ ಮಾಡೋ, ಅರ್ಧ ಪೇಂಟ್ ಮಾಡೋ, ಇನ್ನೂ ತುಂಬ ಮಾಡಬೇಕು. ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲಿ ನೋಡ್ಕೊಂಡು ಇಲ್ಲಿ ಮಾಡ್ತಾವನು. ಇನ್ನೂ ನೀಟಾಗಿ ಮಾಡ್ತಾವನು. ಒಂದು ಪೆನ್ನಲ್ಲಿ ಎರಡು ಪೆನ್ ಯೂಸ್ ಮಾಡ್ಕೊಂಡು ಮಾಡ್ತಾವನು. ಫೇಸ್ ತೋರಿಸ್ತಾ ಇಲ್ಲ, ನಾಚ್ಕೊಂಡು ಹಂಗೆ ಕುತ್ಕೊಂಡ್ಬಿಟ್ಟು ಹಾಕೋರೆ. 36 ಆಗೈತೆ. ಇವಾಗ ನಾನು ಅಲ್ಲಿ ಫ್ರೆಂಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ನಮ್ಮ ಮಾಮ ಅವ್ರು ಕುತ್ಕೊಂಡವ್ರೆ. 3:36 ಇನ್ನೂ ತುಂಬ ದೂರ ಇದೆ. ಆಗಲೇ ಹೊರಟವರು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಘಾಟ್ ಸೆಕ್ಷನ್ ರೀಚ್ ಆಗಿದ್ದೀವಿ. ಈಗ ಹೋಗ್ಬೇಕು. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದಾರೆ, ಅದಕ್ಕೋಸ್ಕರನೇ ಅವರೆಲ್ಲ ಬ್ರೇಕ್ ತೊಗೊತವ್ರೆ. ನಾನು ಹಂಗೆ ಕೆಳಗಡೆ ಇಳಿದೆ. ಇವಾಗ ಮತ್ತೆ ಹತ್ಕೋತೀನಿ ನಾನು ಮೇಲ್ಗಡೆಗೆ. ತಗೊಂಡು ಬರ್ತಡೇ ಮಾಡೋಕ್ಕೆ ಶೈನಿಂಗ್ ಕನ್ನಡಕ್ಕೆ ಹಾಕ್ಕೊಂಡು ಇದರಲ್ಲಿ 3 ಸ್ಟೆಪ್ಸ್ ಇದೆ. ಇದು ಕನ್ನಡಕ ಮೇಲೆ ಕನ್ನಡಕ ಹಾಕಳ್ರಿ. ಕರ್ಕೊಂಡು ಕೆಳಗಡೆ ಪಪ್ಸಾ ಪಾಪ್ ಬಂದಿದ್ದು ಬರ್ತ್ಡೇ ಕೇಕ್ ಕಟ್ ಮಾಡಕ್ಕೆ. ಬರ್ತ್ಡೇ ಕೇಕ್ ಕಾಲ್ಗಿಲ್ಗೆ ಡೋರ್ಗೆ ಹಾಕಿ ಬ್ರೌನಿ ಚಾಕ್ಲೇಟ್ ಬ್ರೌನಿ. ಮಿಡ್ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಮಲಗಿದವ್ಮೇಲೆ ಎಬ್ರಿಸ್ಬಿಟ್ಟು ಬಂದ್ರೆ ಬರ್ತಡೇ ಬಾಯ್. ಹಲೋ ಬರ್ತಡೇ ಬಾಯ್. ಡಬ್ಬ ಇಲ್ಲೇ ಮರ್ತ್ಬಿಡಿ, ಹೇಳ್ತೀನಿ.
वेस्ट हो जाते सर लास्ट हैप्पी बर्थडे टू यू ಆಫ್ ಆಗೋಯ್ತು ಮಾವಯ್ಯ ಅದು. हैप्पी बर्थडे ಅಂಗಡಿಯವ್ರು ಬೆಳಗ್ಗೆ ಬಂದ್ಬಿಟ್ಟು ಬೈಕತ್ತಾರೆ. ಇವಾಗ ಇಲ್ಲಿಗೆ ರೀಚ್ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ಬೇಕು. ಅದಕ್ಕೆ ಯಾವುದೋ ಲಾಡ್ಜ್ ಹತ್ರ ಫ್ರೆಶ್ ಅಪ್ ಆಗಕ್ಕಲ್ವ, ಅದಕ್ಕೆ ಎಲ್ಲ ಇಲ್ಲೇ ಅವರೇ ರೆಡಿ ಆಗುತ್ತೆ ಬೇಕಾದ್ರೆ ರೀಚ್ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಂ ಇದೆ ನೋಡಿ, ಇದೆ ಇನ್ನು ಒಳ್ಳೆ ವ್ಯೂ ಇದೆ. ಇಲ್ಲೇ ಇವಾಗ ಸ್ಟೇ ಆಗಿರೋದು, ಇಲ್ಲಿಂದ ಹೊರಡ್ಬೇಕಷ್ಟೇ. ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ಬೇಕಷ್ಟೇ, ಇವಾಗೇನಿಲ್ಲ. ಅವ್ರು ಫ್ರೆಶ್ ಅಪ್ ಆಗಿಬಿಟ್ಟು ಮುಗಿಸ್ ನೋಡಿ ನಾನು ನಮ್ಮ ಮಾಮ ಇಬ್ಬರು ರೆಡಿ ಆಗಿಬಿಟ್ಟು ಇದ್ದೀವಿ. ಇಲ್ಲಿಂದ ಹೊರಡ್ಬೇಕು ಇವಾಗ. ವಿತ್ ಅವ್ರ ಚಿಂಟು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಲೈಟ್ ಹಾಕಿ ಲೈಟ್ ಇಲ್ಲ, ಇಲ್ಲ ಅಂದರೆ ಬ್ರೈಟಾಗಿ ಕಾಣಿಸ್ತೀವಿ. ಯಾವಾಗ ನೋಡ್ಕೊಳ್ಳಿ ಬ್ರೈಟಾಗಿ ಕಾಣಿಸ್ತಾ ಇದ್ವಿ. ಇಲ್ಲಿಂದ ಟೆಂಪಲ್ ಹತ್ರ ಹೋಗಬೇಕು. ನಾವು ಬಂದಿರೋದು ಇಲ್ಲಿ ಗೊತ್ತಾ, ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇಲ್ಲಿ ಬಂದಿರೋದು ದೇವಸ್ಥಾನ ಹತ್ರ ಬಂದಿದೆ ನೋಡಿ, ಕೊರಗಜ್ಜ ಟೆಂಪಲ್ ಹತ್ರ ಇದ್ದೀವಿ ನಾವು, ಮಂಗಳೂರು ಕುತ್ತಾರಲ್ಲಿ. ಎಲ್ಲರೂ ಇಲ್ಲಿ ಫ್ಯಾಮಿಲಿ ಫುಲ್ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಅಯ್ಯೋ ಟಿ ಸೌಂಡ್ ನೋಡು. ಗೈಸ್ ಇವಾಗ 2 ಟೆಂಪಲ್ ಮುಗಿತು. ಲಾಸ್ಟು ಅಜ್ಜ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿಂದ ಮುಗಿಸ್ಕೊಂಡು ಹೋಗ್ಬೇಕು. ಲಾಸ್ಟ್ ಇವಾಗ ಇನ್ನು ನಾಷ್ಟ ಇಲ್ಲ, ಮಧ್ಯಾಹ್ನ ಊಟ. ಇಲ್ಲಿಂದ ಮುಗಿಸ್ಕೊಂಡು ನಾವು ಇವಾಗ ಹೋಗ್ಬೇಕು. ತುಂಬ ಟೈಮ್ ಆಗುತ್ತೆ ಇಲ್ಲಿಂದ ಹೋಗೋಕ್ಕೆ. ಫ್ಯಾಮಿಲಿ ಎಲ್ಲ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬಿಸಿಲು ಬೇರೆ ತುಂಬ ಜಾಸ್ತಿ ಇದೆ. ಮಂಗಳೂರು ಫುಲ್ ಬಿಸಿಲು ಜಾಸ್ತಿ ಇದೆ. ಜನ ನೋಡಿ ಬನ್ನಿ, ಆರಾಮಾಗಿ ಬನ್ನಿ ಸರಿ ಬಿಡಿ, ಸ್ವಲ್ಪ ಆಚೆ ಹೋಗಿ. ಮಗು ಯಾರು? ಜಸ್ಟ್ ಮುಗೀತು, ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಸಖತ್ ಬಿಸಿಲು ಇಲ್ಲಿ ಮಂಗಳೂರಲ್ಲಿ, ತುಂಬಾ ಬಿಸಿಲೈತೆ. ಎಲ್ಲ ಪ್ರಸಾದ ಎಲ್ಲ ಇಸ್ಕೊಂಡಿದೆ. ನಾನು ಪಾಕೆಟಲ್ಲಿ ಇಟ್ಕೊಂಡಿದ್ದೀನಿ. ಇವರೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಅವ್ರೆ. ಇವ್ರು ನೋಡಿ ಇಲ್ಲಿ ನಡೆಯೋಕೆ ಆಗ್ದಲೇ ಬಿಸಿಲು ಕಾಲು ಸುಟ್ಟೈತೆ. ಇವರೆಲ್ಲ ಅಲ್ಲಿವರೆಗೂ ಚಪ್ಪಲ್ ಹಾಕೊಂಡು ಬಂದಿದ್ರು. ಇವನು ಹೌದು ಈ ನೆನ್ನೆ ಇಲ್ದಿದ್ದು ಇವಾಗ ಎನರ್ಜಿ ಸ್ಟಾರ್ಟ್ ಆಗೈತೆ ಅವನಿಗೆ. ಫುಲ್ ಡ್ರಾಯಿಂಗ್ ಮಾಡಲ್ ಫುಲ್ ಡ್ರಾಯಿಂಗಲ್ಲಿದ್ದ, ಕಾಲೆಲ್ಲ ಫುಲ್ ಬರ್ನೌಟ್ ಆಗೋಯ್ತತೆ. ಇವಾಗ ನಾನು ಊಟ ಮುಗಿಸ್ಕೊಂಬಂದೆ. ಇಲ್ಲೆಲ್ಲೋ ನಿಲ್ಲಿಸಿದ್ರು ಊಟಕ್ಕೆ ಅಂತ ಹಾಕೋರೆ. ಇಲ್ಲಿಂದ ನಾನೀಗ ಜಸ್ಟ್ ಊಟ ಮುಗಿಸ್ಕೊಂಬಂದಿದ್ದೀನಿ. ನಾವು ಇನ್ನೂ ಬರಬೇಕು. ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಇವಾಗ ಜಾಸ್ತಿ ನಿದ್ದೆ ಬರ್ತೈತೆ. ಲಾಸ್ಟ್ ಸೀಟಿಗೆ ಬಂದುಬಿಟ್ಟಿದ್ದೀನಿ ರೆಸ್ಟ್ ಮಾಡೋಣ ಅಂತ. ಇವಾಗ ಇಲ್ಲೇ ಎಲ್ಲಾದರೂ ಮಾಮೂಲಿ ನಮ್ಮದು ಈ ಸೆಂಟ್ರ್ ಪ್ಲೇಸಲ್ಲಿ ಮಲ್ಕೊಬಿಡೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಹಂಗೆ. ಸಕ್ಕತ್ ನಿದ್ದೆ ಬರುತ್ತೆ. ಒಂದು 10 ನಿಮಿಷ ಮಲ್ಬಿಟ್ಟಿದ್ರೆ ಸರಿ ಹೋಗ್ಬಿಡ್ತೀನಿ. ಆಮೇಲೆ ಏನು ಪ್ರಾಬ್ಲಮ್ ಇರೋಲ್ಲ ನನಗೆ. ಅವರೆಲ್ಲ ಬಂದು ಹತ್ಕೊಂಡ್ರೆ ಇಲ್ಲಿ ಹೋದ್ರಾ? ಈ ದೇವಸ್ಥಾನಕ್ಕೆ ಹೋದ್ರಾ? ಈ ದೇವಸ್ಥಾನಕ್ಕೆ ಇವಾಗ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದಿದ್ದೀವಿ. ಫುಲ್ ಫ್ಯಾಮಿಲಿ ಮುಂದೆ ಹೋಗ್ತಾವ್ರೆ. ನಾನು ಹಿಂದೆ, ನಾನು ನಮ್ಮ ಮಾಮ ಹೋಗ್ತಾ ಇದ್ದೀವಿ. ಇಲ್ಲಿಬ್ಬರು ಬರ್ತಾವ್ರೆ ನಡ್ಕೊಂಡಿಲ್ಲ. ಅನ್ನಕ್ಕೆ ಬರೋಣ ಬೇಡವಾ ಅಂತ ಬರ್ತಾವ್ರೆ ಇವರಿಬ್ರು. ಆಯ್ತು ಆಲ್ರೆಡಿ. ವೆಲ್ಕಮ್ ಟು ರಾವ್ ಬೈಟ್ಸ್. ತೊಳಿ ಹಾಕು. ವ್ಲಾಗ್ ನೋಡಿದಾಗೆಲ್ಲ ವೆಲ್ಕಮ್ ಟು ರಾವ್ ಬೈಟ್ಸು 20 ಸತಿ ಆಲೆ ಏನೇನೋ ಬೇರೆ ಹೆಸರು ಕೂಗ್ತಿದ್ರು. ಇವಾಗ ಬಂದ್ಬಿಟ್ಟು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಸಂಜೆ ಆಗ್ಬಿಟ್ಟಿದೆ. ಆಲ್ರೆಡಿ ಇದು ಬ್ಯಾಕ್ ಗೇಟು. ನಮ್ಮ ಅಪ್ಪ ಆಲ್ರೆಡಿ ಲೈಟಾಗಿ ಚರ್ಮರ ಅಂತೈತೆ. ಹಿಂದ್ಗಡೆ ಪಿಂಕಿ ಬರ್ತವಳೆ. ದರ್ಶನ ಮುಗಿಸ್ಕೊಂಡು ಹೊರಟಿದ್ದಾಯ್ತು. ಇಲ್ಲಿಂದ ಹೋಗ್ಬೇಕಷ್ಟೇ. ಇಲ್ಲೂ ಎಲ್ಲ ರೆಡಿ ಇದ್ದಾರೆ. ಅಲ್ಲಿ ಫೋಟೋ ತೆಗೆಸ್ಕೋದವ್ರು, ಅದಕ್ಕೆ ಅಲ್ಲಿ ನಿಂತವ್ರೆ. ಇಲ್ಲಿಂದ ಹೊರಡ್ಬೇಕು ಇನ್ನೇನು ಮನೆ ಕಡೆಗೆ. ಹಾಯ್ ಗೈಸ್, ವೆಲ್ಕಮ್ ಟು ರಾವ್ ಬೈಟ್ಸ್. ಲಾಸ್ಟ್ ನಮ್ಮ ಪ್ರಯಾಣ ಇಲ್ಲಿಗೆ ಪೆಟ್ರೋಲ್ ಬಂಕ್ಗೆ ಕುಕ್ಕೆ ಸುಬ್ರಹ್ಮಣ್ಯಂ. ಇವ್ರು ಹೇಳ್ತಾ ಇರೋ ಥರ ಅಲ್ಲ, ಪೆಟ್ರೋಲ್ ಹಾಕ್ಸಕ್ಕೆ ನಿಲ್ಸಿದ್ದೀವಿ. ಲಾಸ್ಟ್ ಪ್ರಯಾಣ ಏನ್ರಿ ಮಾತು.
ಬ್ಲ್ಯಾಕ್ ಸ್ಪ್ಯಾನ್ ಅಂದರೆ ನಮ್ಮ ಟ್ರಿಪ್ಪು. ಇನ್ನೇನು ಮುಗೀತು, ನಾವು ಹೊರಡಬೇಕು. ಎಲ್ಲರೂ ಗಾಡಿಲಿ ಹತ್ಬಿಟ್ಟು ಕುತ್ಕೊಂಡವ್ರೆ. ನಾವು ಓಕೆ ಗಾಯ್ಸ್, ಎಲ್ಲರೂ ನಮ್ಮ ರಾವ್ ಬೈಕ್ಸ್ ಚಾನೆಲ್ಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಇವಾಗ ಇಲ್ಲಿಂದ ಹೊರಟ್ರೆ ನೆಕ್ಸ್ಟ್ ಹೋಟ್ಲು ಸ್ಟಾಪ್, ಹೋಟ್ಲಿಂದ ಡೈರೆಕ್ಟ್ ಊರು. ಇನ್ನೆಲ್ಲೂ ಜಾಸ್ತಿ. ನಾವು ಬೆಂಗಳೂರು, ಇವರು ಕದಬಳ್ಳಿ ಅಷ್ಟೇ. ಇವರು ಬೆಂಗಳೂರು ಇದ್ದಾರೆ, ನಾವು ಕದ್ಬಳ್ಳಿ ಹೋಯ್ತೀವಿ ಅಷ್ಟೇ. ಓಕೆ ಗಾಯ್ಸ್, ಬಾಯ್. ನಮ್ಮ ಮಾವ ಈಗಲೇ ಸಿಗೋದು, ಊಟ ಮಾಡ್ಬಿಟ್ಟು ಎಲ್ಲ ಸೋಜಾನೆ ಕಾರೊಬ್ಬ ಟಿ ಒಳಗಡೆ. ಇಲ್ಲಿ ಊಟಕ್ಕೆ ನಿಲ್ಸಿದ ಊಟ ಎಲ್ಲ ಆಯಿತು. ಎಲ್ಲರಿಗೂ ಊಟ ಮುಗಿಸ್ಕೊಂಡು ಹೋಗ್ತಿದ್ದೀವಿ. 12:13 ಆಗೋಗಿದೆ. ಇನ್ನೂ ತುಂಬ ಟೈಮ್ ಬೇಕು ಹೋಗೋಕ್ಕೆ. ಹಾಸನಲ್ಲೇ ಇದ್ದೀವಿ ನಾವು, ಇನ್ನೂ ತಿಂತಾರೆ ಇವರೆಲ್ಲ. ತಿಂದ್ಬಿಟ್ಟು ಹೋಗ್ಬೇಕು. ಇವಾಗ ಎಲ್ಲರೂ ಇಲ್ಲೇ ಬಂದರು, ಅವ್ರು ಬೆಂಗಳೂರು ಹೋಗಲಿಲ್ಲ ಏನೋ ಸಮ್ ರೀಸನ್ಸಿಂದ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.